ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. ಹುಚ್ಚುನಾಯಿ ಕಡಿತಕ್ಕೆ ಲಸಿಕೆಯನ್ನ ಕಂಡುಹಿಡಿದ ಲೂಯಿಸ್ ಪ್ಯಾಶ್ಚರ್ ರವರು ಮರಣ ಹೊಂದಿದ ದಿನವನ್ನ ರೇಬಿಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹೀಗೆ ಆರೋಗ್ಯ ಇಲಾಖೆಯಿಂದ ರ್ಯಾಲಿ ನಡೆಸಿ ಹುಚ್ಚುನಾಯಿ ಕಡಿತದಿಂದ ರಕ್ಷಿಸಿಕೊಳ್ಳುವ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ರೇಬಿಸ್ ದಿನಾಚರಣೆಯ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಸರ್ವೇಕ್ಷಣಾ ಘಟಕದಿಂದ ವಿಶ್ವ ರೇಬಿಸ್ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ನಗರದಲ್ಲಿನ ವಿವಿಧ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಹುಚ್ಚುನಾಯಿ ಕಡಿತದಿಂದ ವಹಿಸಬೇಕಾದ ಮುಂಜಾಗೃತಾ ಕ್ರಮಗಳ ಕುರಿತಾಗಿ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ತಾಲೂಕು ವೈದ್ಯಾಧಿಕಾರಿಗಳ ಕಾರ್ಯಾಲಯದ ಅಧಿಕಾರಿಯೊಬ್ಬರು ಮಾತನಾಡಿ, ಈ ವರ್ಷ ಒಂದೇ ಆರೋಗ್ಯ ಶೂನ್ಯ ಮರಣ ಎಂಬ ಘೋಷವಾಕ್ಯದೊಂದಿಗೆ ರ್ಯಾಲಿ ನಡೆಸಲಾಗಿದೆ. ಹುಚ್ಚುನಾಯಿಗಳ ಕಡಿತದಿಂದ ಸಂಭವಿಸುವ ಸಾವುಗಳನ್ನ ನಿಯಂತ್ರಿಸುವುದೇ ರೇಬಿಸ್ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. 28 ಸೆಪ್ಟೆಂಬರ್ ಇವತ್ತು ನಾವು ವಿಶ್ವ ರೇಬಿಸ್ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಏನು ಅಂದರೆ, ಪ್ರಪ್ರಥಮವಾಗಿ ಹುಚ್ಚುನಾಯಿ ಕಡಿತಕ್ಕೆ ಲಸಿಕೆ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿಯಾಗಿರ್ತಕ್ಕಂಥ ಲೂಯಿಸ್ ಪ್ಯಾಶ್ಚರ್ ಅವರು ಇವತ್ತು ಮರಣ ಹೊಂದಿದ ದಿವಸ. ಅವರು ಈ ಸದರಿ ರೋಗನ ತಡೆಗಟ್ಟಲಿಕ್ಕೆ ತಮ್ಮ ಕೊಡುಗೆಯನ್ನು ಏನು ಕೊಟ್ಟಿದ್ರು ಅದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ 28ನೇ ಸೆಪ್ಟೆಂಬರ್ ನಾವು ವಿಶ್ವ ರೇಬಿಸ್ ದಿನ ಆಚರಣೆ ಮಾಡ್ತಾಯಿದ್ದೀವಿ. ಈ ವರ್ಷದ ಘೋಷವಾಕ್ಯ ಏನಂದರೆ ಒನ್ ಹೆಲ್ತ್ ಝೀರೋ ಡೆತ್ ಅಂತ, ಅಂದರೆ ಒಂದೇ ಆರೋಗ್ಯ ಝೀರೋ ಮರಣ ಅಂತ. ನಾವು 2030 ಒಳಗಡೆ ಈ ನಾಯಿ ಕಡಿತದಿಂದ, ಹುಚ್ಚು ನಾಯಿ ಕಡಿತದಿಂದ ಏನು ರೇಬಿಸ್ ಮರಣಗಳು ಹೊಂದಿರ್ತವೆ ಅದನ್ನು ಝೀರೋಗೆ ತರಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿ ವರ್ಷ ವಿಶ್ವದಲ್ಲಿ ಸುಮಾರು 50ರಿಂದ 55 ಸಾವಿರ ಜನ ಈ ರೇಬಿಸ್ ರೋಗದಿಂದ ಮರಣ ಹೊಂದಿರ್ತಾರೆ. ರೇಬಿಸ್ ರೋಗ ಯಾವ ರೀತಿ ಇದೆ ಅಂದರೆ, ಒನ್ಸು ಅದು ರೋಗ ಬಂತು ಅಂದರೆ ಸಾವು ಖಚಿತ ಅನ್ನೋ ಇದು ಸಂಭವ ಇದೆ. ಹಾಗಾಗಿ ಯಾವುದೇ ಪ್ರಾಣಿಗಳು ಸಸ್ಪೆಕ್ಟೆಡ್ ಹುಚ್ಚುನಾಯಿ ಕಡಿತ ಇರ್ಬೋದು, ಸುಮಾರು 97% ನಾಯಿ ಕಡಿತದಿಂದನೇ ಸಾವಾಗ್ತಾ ಇರೋದು ಹುಚ್ಚುನಾಯಿ ಕಡಿತದಿಂದ. ಇನ್ನು 3% ಬೇರೆ ಬೇರೆ ಅನಿಮಲ್ಸಿಂದ ಇದಾಗ್ತದೆ. ಇದಕ್ಕೆ ಮರಣನ ನಾವು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಆಪ್ಷನ್ ಏನು ಅಂದರೆ, ಇನ್ ಟೈಮು ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಡೋದು. ಹಾಗಾಗಿ ಎಲ್ಲರೂ ಇದರ ಬಗ್ಗೆ ಅವೇರ್ನೆಸ್ಸನ್ನು ಜನ್ರೇಟ್ ಮಾಡಬೇಕು. ನಮ್ಮ ಅಕ್ಕಪಕ್ಕದವರು ಹಾಗೂ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವರಿಗೆ ಈ ರೇಬಿಸ್ ಕಾಯಿಲೆ ಯಾವುದರಿಂದ ಬರ್ತದೆ, ಅದನ್ನು ತಡೆಗಟ್ಟೋ ಕ್ರಮಗಳು ಹೇಗೆ ಅನ್ನೋದ್ರ ಬಗ್ಗೆ ವಿವರ ಮಾಡಬೇಕು. ಈ ಸದರಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ರೇಬಿಸ್ ರೋಗದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು.
ಅಂತ ಹೇಳ್ತಾ ಈ ಸದರಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಾನ್ಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರೆಗೂ ನಾನು ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ರಾಜ್ಯ ಸರ್ಕಾರಿ ನೌಕರರ ವಿವಿಧ ಇಲಾಖಾ ಮತ್ತು ವೃಂದ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಸಹಭಾಗಿತ್ವದಲ್ಲಿ ಪ್ರತಿಭಟನಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಹೀಗೆ 7ನೇ ವೇತನ ಆಯೋಗ ರಚನೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಇಲಾಖೆ ಹಾಗೂ ವೃಂದ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಘೋಷಣೆ ಕೂಗಿದ್ರು. ಬಳಿಕ ತಹಶೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಮಾಡಲು 7ನೇ ವೇತನ ಆಯೋಗವನ್ನ ರಚಿಸಬೇಕು. ಬಾಕಿ ಉಳಿಸಿಕೊಂಡ 18 ತಿಂಗಳ ತುಟ್ಟಿ ಭತ್ಯೆಯನ್ನ ಬಿಡುಗಡೆಗೊಳಿಸಬೇಕು. 2022ರ ಜುಲೈನಿಂದ ಜಾರಿಗೆ ಬರುವಂತೆ 25% ಮಧ್ಯಂತರ ಪರಿಹಾರ ಘೋಷಿಸಬೇಕು. ನೂತನ ಪಿಂಚಣಿ ಯೋಜನೆಯನ್ನ ಕೈಬಿಟ್ಟು ನಿಶ್ಚಿತ ಪಿಂಚಣಿ ಪದ್ಧತಿಯನ್ನ ಮರುಸ್ಥಾಪಿಸಬೇಕು ಹಾಗೂ ರಾಜ್ಯದಲ್ಲಿ ಖಾಲಿ ಇರುವ 2.80 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಆಮೇಲೆ ವಿಜಯ್ ಭಾಸ್ಕರ್ ನೇತೃತ್ವದಲ್ಲಿ ಈಗ ಆಡಳಿತ ಸುಧಾರಣೆ ಆಯೋಗದ 2ನೇ ವರದಿಯನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ. ಅದರಲ್ಲಿ ಎಲ್ಲಾ ಹುದ್ದೆಗಳನ್ನ ವಿಲೀನ ಮಾಡತಕ್ಕಂಥದ್ದು, ಹುದ್ದೆಗಳನ್ನ ಕಡಿತ ಮಾಡತಕ್ಕಂಥದ್ದು, ಈ ತರಹದ ಅನೇಕ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ ಅನ್ವಯಿಸುವಂತೆ ನಾನು ಮಾತಾಡ್ತಾ ಇದ್ದೇನೆ. ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಇದು ಆಘಾತಕಾರಿ ಆಗಿರ್ತಕ್ಕಂಥ ಒಂದು ಹೆಸರು ಸುಧಾರಣಾ. ಆದರೆ ಇಲ್ಲಿ ನೌಕರರ ಮೇಲೆ ಅತಿ ಹೆಚ್ಚು ಒತ್ತಡ ಬೀಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಶಿಫಾರಸುಗಳನ್ನು ಈಗಾಗಲೇ ಆಯ್ಕೆ ಮಾಡಿ ಅವುಗಳನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಒಂದು ಜಂಟಿ ಕ್ರಿಯಾ ಸಮಿತಿಯ. ಈಗಾಗಲೇ ಬೆಂಗಳೂರಲ್ಲಿ 15ಕ್ಕಿಂತಲೂ ಹೆಚ್ಚು ಸಂಘಟನೆಗಳು ಸೇರಿ ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾವೆ. ಈ ಪ್ರಮುಖ ಬೇಡಿಕೆಗಳನ್ನು ನಾವು ಮಾನ್ಯ ತಹಸೀಲ್ದಾರ್ ಮುಖಾಂತರ ಇವತ್ತು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ 7.70 ಲಕ್ಷ ಒಟ್ಟಾರೆ ಸ್ಯಾಂಕ್ಷನ್ ಆಗಿರುವಂಥ ಹುದ್ದೆಗಳು, ಅದರಲ್ಲಿ 2.80 ಲಕ್ಷ ಹುದ್ದೆಗಳು ಖಾಲಿನೇ ಇದ್ದಾವೆ. ಈ ಖಾಲಿ ಇರುವಂಥ ಎಲ್ಲ ಹುದ್ದೆಗಳ ಒಂದು ಕೆಲಸದ ಒತ್ತಡ ಈಗಾಗಲೇ ಇರ್ತಕ್ಕಂಥ ಎಲ್ಲ ನೌಕರರ ಮೇಲೆ ಬಿದ್ದಿರೋದ್ರಿಂದ ಬಹಳಷ್ಟು ಒಬ್ಬೊಬ್ಬ ನೌಕರ 2 ಮತ್ತು 3 ನೌಕರಿಯ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಅವನ ಪರಿಸ್ಥಿತಿಗಳು ನಿಜಕ್ಕೂ ಶೋಚನೀಯವಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಸಲ್ಲಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಬಂಧುಗಳೇ, ಈ ಒಂದು ಹೋರಾಟವನ್ನ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಅತ್ಯಂತ ಉತ್ಸುಕವಾಗಿ ಮಾಡಬೇಕಾಗಿತ್ತು, ಒಂದು ಹೋರಾಟಕ್ಕೆ ಕರೆ ಕೊಡಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಅವರು ನೌಕರರ ಮಧ್ಯೆ ಆಂಟಿಯಾಗಿ ಇದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಯಾರು ಭಾಗವಹಿಸಬೇಡ್ರಿ, ನಾವು ಯಾವುದೂ ಕೂಡ ನೌಕರರ ಪರವಾಗಿ ನಮ್ಮ ಬೇಡಿಕೆಗಳಿವೆ, ಯಾವುದೇ ನೌಕರ ವಿರೋಧಿ ಬೇಡಿಕೆಗಳಿಲ್ಲ. ನಾವು ನೌಕರರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಸರ್ಕಾರಿ ವಿರೋಧವಾಗಿನೂ ಇಲ್ಲ. ನೌಕರರಿಗೆ ಬೇಕಾಗುವಂಥ ಬೇಡಿಕೆಗಳನ್ನು ನಾವು ಸಲ್ಲಿಸಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಇವನ್ನೆಲ್ಲವನ್ನು ಗಣನೀಯವಾಗಿ ಮಹತ್ವದ ಅಂಶಗಳನ್ನು ತೀರ್ಮಾನ ಕೈಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸೂಕ್ತವಾದ ನಿರ್ಧಾರವನ್ನು ತಗೊಂಡು ಇವು ನಮ್ಮ ಅತ್ಯಂತ ಪರಿಪೂರ್ಣವಾದಂಥ ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳನ್ನು ಈಡೇರಿಸುವುದರ ಮುಖಾಂತರ ನೌಕರರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತಾ ಇದ್ದೇವೆ. ಇದನ್ನ ಈ ಒಂದು ಬೇಡಿಕೆಯ ಈ ಮುಷ್ಕರಕ್ಕೆ ಅವರು ನಮಗೆ ಹೋಗೊಟ್ಟು ಇದನ್ನ ಮನವಿಯನ್ನ ಸ್ವೀಕರಿಸಿ ಅದನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದು. ಹೊಸಪೇಟೆಯ ರೋಟರಿ ಹಾಗೂ ಇನ್ನರ್ವೇಲ್ ಕ್ಲಬ್ ಸೇರಿದಂತೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹೊಸಪೇಟೆ ಘಟಕದ ಸಹಯೋಗದಲ್ಲಿ ಸ್ವಪ್ರೇರಿತ ರಕ್ತದಾನ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 76 ಜನರು ಸ್ವಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಇತರರ ಅಮೂಲ್ಯ ಪ್ರಾಣ ರಕ್ಷಣೆಗೆ ನೆರವಾದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ರೋಟರಿ ಕ್ಲಬ್ ಸಭಾಂಗಣದಲ್ಲಿ ಕೈಗೊಂಡ ಕಾರ್ಯಕ್ರಮವನ್ನ ಸಸಿಗೆ ನೇರೆರೆಯುವ ಮೂಲಕ ಸ್ವಪ್ರೇರಿತ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಹೆಸರು ನೋಂದಾಯಿಸಿದ 76 ಜನರು ಸ್ವಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಇತರರ ಪ್ರಾಣ ರಕ್ಷಣೆಗೆ ನೆರವಾದರು. ಬಳಿಕ ತಾಲೂಕು ಆರೋಗ್ಯ ಇಲಾಖಾ ಅಧಿಕಾರಿಯೊಬ್ಬರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿರವರ ಜನ್ಮದಿನದ ಸವಿ ನೆನಪಿನರ್ಥ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 1ರವರೆಗೆ
ಸ್ವಪ್ರೇರಿತ ರಕ್ತದಾನ ಶಿಬಿರವನ್ನ ನಡೆಸಿ ರಕ್ತವನ್ನ ಸಂಗ್ರಹಿಸುವ ಅಭಿಯಾನ ನಡೆಸಲಾಗುತ್ತಿದೆ ಎಂದರು. ರಕ್ತದಾನ ಶಿಬಿರವನ್ನ ರೋಟರಿ ಕ್ಲಬ್ನಲ್ಲಿ ಆಯೋಜಿಸಿರ್ತೇವೆ. ರಕ್ತ ಅಂತಕ್ಕಂಥದ್ದು ಜೀವಜಲ, ಜೀವಬಿಂದು. ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸೋಕ್ಕೆ 15 ದಿನಗಳ ಒಂದು ಪಾಕ್ಷಿಕವನ್ನು ನಾವು ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಮಾಡ್ತಾ ಇದ್ದೇವೆ. ನಮ್ಮ ಭಾರತದ ಘನತೆವೆತ್ತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದಂದು ಪ್ರಾರಂಭವಾದಂಥ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಅಕ್ಟೋಬರ್ 1 ಸಮಾಪ್ತಿಗೊಳ್ಳುತ್ತೆ. ಈ ಒಂದು ಅಭಿಯಾನ ಅಕ್ಟೋಬರ್ 1 ನಮಗೆ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿವಸ ಆಗಿ ನಾವು ಅಬ್ಸರ್ವ್ ಮಾಡ್ತೀವಿ. October 1st ಈಸ್ ಅಬ್ಸರ್ವ್ಡ್ ಆಸ್ ನ್ಯಾಷನಲ್ ವಾಲಂಟರಿ ಬ್ಲಡ್ ಡೊನೇಷನ್ ಡೇ. ಸೊ ಈ ಒಂದು 14 ದಿನಗಳ ಈ ಒಂದು ಪಾಕ್ಷಿಕದಲ್ಲಿ ಇವತ್ತು 29ನೇ ತಾರೀಕು ನಾವು ಈ ರೋಟರಿಯ ಸುಂದರ ಸಭಾಂಗಣದಲ್ಲಿ ಎಲ್ಲರೂ ಸೇರ್ಕೊಂಡಿರ್ತೀವಿ. ರಕ್ತ ಅಂತಕ್ಕಂಥದ್ದು ಎಲ್ಲ ವ್ಯಕ್ತಿಗೂ ಬೇಕು. ಎಲ್ಲಿವರೆಗೆ ನಮ್ಮಲ್ಲಿ ರಕ್ತ ಸಂಚಾರ ಇರ್ತದೆ, ನಮ್ಮಲ್ಲಿ ಜೀವ ಇರ್ತದೆ. ರಕ್ತವನ್ನ ಯಾವುದೇ ಕಾರ್ಖಾನೆಗಳಲ್ಲಿ ಉತ್ಪನ್ನ ಮಾಡೋಕ್ಕೆ ಆಗಲ್ಲ. ಯಾವುದೇ ಒಂದು ಪೈಪ್ಲೈನ್ ವ್ಯವಸ್ಥೆ ಮಾಡಿ ಗೌರ್ಮೆಂಟ್ ಕಡೆಯಿಂದ ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಅಥವಾ ಎಲ್ಲರೂ ಸೇರಿ ಇನ್ವೆಸ್ಟ್ ಮಾಡಿ ಯಾವುದೋ ಒಂದು ಮಷೀನೋ ಏನೋ ಒಂದೆಲ್ಲ ಹಾಕಿ ತಯಾರು ಮಾಡಿ ಕೊಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹಂಚಿಕೊಂಡಾಗ ಮಾತ್ರ ರಕ್ತ ಇಲ್ಲದವರಿಗೆ ರಕ್ತ ಸಿಗುತ್ತೆ. ಸೊ ಹಂಚಿಕೊಂಡು ಬಾಳಬೇಕು ಅನ್ನುವಂಥ ಒಂದು ಮೂಲಭೂತ ಜೀವನದ ಆಶಯದ ಮೇಲೆ ರಕ್ತದಾನ ನಿಂತಿದೆ. ಮೊದಲಿಂದಲೂ ಶ್ರೀಮಂತರು ಬಡವರ ಕೈ ಹಿಡಿಬೇಕು, ಶಕ್ತರು ಅಶಕ್ತರ ಕೈ ಹಿಡಿಬೇಕು, ಅನಾಥರು, ಅಬಲೆಯರು, ಅಸ್ಪೃಶ್ಯರು, ಅಶಕ್ತರು, ಅಂಗವಿಕಲರು, ಏನು ಈ ವರ್ಗಗಳಿದ್ದಾವೆ ಇವರನ್ನ ಕೈ ಹಿಡಿದು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿ ಆರೋಗ್ಯಕರ ಸಮಾಜದ ಮೇಲೆ ಇರುತ್ತೆ. ಎಲ್ಲಿವರೆಗೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ರೋಗಗ್ರಸ್ತ ವ್ಯಾಧಿ ಪೀಡಿತ ಜನರಿಗೆ ವ್ಯವಸ್ಥೆಯಾಗಲಿ, ಅಂದರೆ ಸರ್ಕಾರ ಆಗಲಿ, ಸರ್ಕಾರದ ಹೊರಗೆ ಇರತಕ್ಕಂಥ ಸಾಮಾಜಿಕ ಕಳಕಳಿ ಉಳ್ಳ ಜವಾಬ್ದಾರಿಯನ್ನರ್ಥಂಥ ಜನರು ವ್ಯಾಧಿಗ್ರಸ್ತ ರೋಗಗ್ರಸ್ತ ಜನಗಳಿಗೆ ಬೆಂಬಲವಾಗಿ ನಿಲ್ತಾರೋ ಅಲ್ಲಿವರೆಗೆ ಯಾರು ಅನಾಥರು, ಯಾರು ಅಶಕ್ತರು ಆಗಲ್ಲ. ಆ ರೀತಿಯಾದಂಥ ಒಂದು ಆಶಯದ ಮೇಲೆ ಆರೋಗ್ಯವಂತ ಯುವಕರು, ಆರೋಗ್ಯವಂತ ಒಂದು ವ್ಯಕ್ತಿಗಳು ಮುಂದೆ ಬಂದು ರಕ್ತದಾನ ಮಾಡಬೇಕಾಗ್ತದೆ. ಒಬ್ಬ ವ್ಯಕ್ತಿ ರಕ್ತದಾನ ಮಾಡಲಿಕ್ಕೆ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ 45ರಿಂದ 50 ವರ್ಷದವರೆಗೆ ನಾವು ತೆಗೆದುಕೊಳ್ತೇವೆ. ಅವನಿಗೆ ಯಾವುದೇ ದೀರ್ಘಾವಧಿ ಕಾಯಿಲೆಗಳಾದಂಥ ರಕ್ತದೊತ್ತಡ, ಹೃದಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಇದು ಶುಗರ್, ಈ ರೀತಿಯಾದಂಥ ಕಾಯಿಲೆಗಳು ಇರಬಾರ್ದು. ಅವನು ಆರೋಗ್ಯವಂತನಾಗಿದ್ದರೆ 18 ವರ್ಷ ಮೇಲ್ಪಟ್ಟವರಿಗೆ ನಾವು ರಕ್ತ ತೆಗೆದುಕೊಳ್ತೇವೆ. ಕಾರಿಗನೂರು ಸರ್ಕಾರಿ ಪ್ರೌಢಶಾಲೆ ನಿರ್ಮಿಸಲು ಆರ್ಬಿಎಸ್ಎಸ್ ಗಣಿ ಮಾಲೀಕರಿಂದ 2 ಎಕರೆ ಜಮೀನು ನೀಡಲಾಗಿತ್ತು. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರ ಮುತುವರ್ಜಿಯಿಂದಾಗಿ 2017-18ನೇ ಸಾಲಿನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಯೋಜನೆಯ ಅಡಿಯಲ್ಲಿ 1,16,00,000 ಮೊತ್ತದಲ್ಲಿ ಪ್ರೌಢಶಾಲೆಯನ್ನ ನಿರ್ಮಿಸಲಾಗಿದೆ. ಹೀಗೆ ಸಚಿವ ಆನಂದ್ ಸಿಂಗ್ ರವರ ಅನುಪಸ್ಥಿತಿಯಿಂದಾಗಿ ಹೊಸಪೇಟೆ ನಗರಸಭಾ ಅಧ್ಯಕ್ಷರು ಸೇರಿದಂತೆ ಪ್ರೌಢಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖಂಡರು ಸೇರಿದಂತೆ ಶಿಕ್ಷಣ ಇಲಾಖಾ ಅಧಿಕಾರಿಗಳಿಂದ ಉದ್ಘಾಟನಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರಸಭಾ ಅಧ್ಯಕ್ಷರು ರಿಬ್ಬನ್ ಕತ್ತರಿಸುವ ಮೂಲಕ ಪ್ರೌಢಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿದರು. ಬಳಿಕ ನಗರಸಭೆಯ ನಾಮನಿರ್ದೇಶನ ಸದಸ್ಯರಾದ ಪಿ ವೆಂಕಟೇಶ್ ರವರು ಮಾತನಾಡಿ, ಸುಸಜ್ಜಿತ ಶಾಲಾ ಕಟ್ಟಲಾಗಿದೆ, ಶಾಲೆಯ ಸುತ್ತ ಕಾಂಪೌಂಡ್ ಗೋಡೆ ನಿರ್ಮಿಸಿ ಕೊಡುವಂತೆ ಧರ್ಮೇಂದ್ರ ಸಿಂಗ್ ದ್ವಾರ ಸಚಿವರಿಗೆ ಆಗ್ರಹಿಸಿದ್ರು. ಈ ಭಾಗದ ಇನ್ನೊಂದು ಆಸೆ ಏನಂತ ಹೇಳಿದ್ರೆ, ಸುಂದರವಾದಂತಹ ಕಟ್ಟಡವನ್ನು ಕಟ್ಟಿದ್ರಿ, ಆದ್ರೆ ಇಲ್ಲಿ ಕಾಂಪೌಂಡ್ ಒಂದು ಅವಶ್ಯಕತೆ ಬಹಳ ಇದೆ. ಯಾಕಂತ ಹೇಳಿದ್ರೆ 2 ಎಕರೆ ಭೂಮಿಯನ್ನ ಈ ಭಾಗದ ಆರ್ಬಿಎಸ್ಎಸ್ ಕಂಪನಿಯವರು ಏನು ದಾನವಾಗಿ ಕೊಟ್ಟರು, ಅದನ್ನ ಸುಂದರವಾದಂತಹ ಶಾಲಾ ಕಟ್ಟಡವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಕಾಂಪೌಂಡ್ ಆಗಿಬಿಟ್ರೆ ಇಲ್ಲಿ ಕಳ್ಳಕಾಕರ ಭಯ ಮತ್ತು ಏನು ಪರಿಸರವನ್ನ ಹಾಳು ಮಾಡುವಂತ ಏನು ಪರಿಸರ ಜೀವಿಗಳ ಒಂದು ಕಾಟ ತಪ್ಪುತ್ತೆ. ಹಾಗಾಗಿ ಈಗ ಕಾರಿಗನೂರು ಅಂತ ಹೇಳಿದ್ರೆ ಮಳೆ ಬಂದ್ರೆ ಇದು ನೋಡ್ತಾ ಇದ್ರಿ ಎಷ್ಟೊಂದು ಅವ್ಯವಸ್ಥೆ ಆಗಿದೆ. ಅದನ್ನ ಒಂದು ಸುಂದರವಾದಂತ
ಕಟ್ಟಡವನ್ನ ಕಟ್ಟೋದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಒಂದು ಅನುದಾನ ಇನ್ನೂ 1 ಕೋಟಿ ರೂಪಾಯಿಗಳನ್ನ ಈ ಭಾಗಕ್ಕೆ ಹಾಕಿ ಎಲ್ಲದಕ್ಕೂ ಮುಖ್ಯ ಕಾರಣ ಅಂತ ಹೇಳಿದ್ರೆ ಮುನ್ನಾ ಸಿಂಗ್ ಅವರು ಒಂದ್ ರೀತಿಯಿಂದ ಧರ್ಮಸ್ಥಳದ ಅಣ್ಣಪ್ಪಿದ್ದಂಗೆ ಏನಿದ್ರು ಸಾಲ ಕಾರ್ಯಪಾಲಕರು. ಅದಕ್ಕೆ ಮುಖ್ಯವಾಗಿ ನಮ್ಮ ಆನಂದ್ ಸಿಂಗ್ ಅಣ್ಣನವರ ಒಂದೇನು ಅವರ ತರುವಂತ ಅನುದಾನಗಳು ನಿಜವಾಗ್ಲೂ ಕೂಡ ಮರಿಲಿಕ್ಕಾಗದು. ಎಷ್ಟೇ ಅನುದಾನಗಳು ಇದ್ರು ಸಹ, ಎಷ್ಟೇ ಕೆಲಸ ಇದ್ರು ಸಹ ತಮ್ಮ ವೈಯಕ್ತಿಕವಾಗಿ ಆದರೂ ಮತ್ತು ಸರ್ಕಾರದಿಂದ ಆಗುವಂತ ಅನುದಾನವನ್ನು ತರೋದು ಅಂತ ಒಂದು ನಿಟ್ಟಿನಲ್ಲಿ ಆನಂದ್ ಸಿಂಗ್ ಅವರ ಒಂದು ಏನು ಮಹತ್ವದಾದಂತ ಕೊಡುಗೆ ಕೇವಲ ಕಾರಿನೂರು ಮಾತ್ರ ಅಲ್ಲ, ವಿಜಯನಗರದ ಇತಿಹಾಸವನ್ನೇ ಬದಲಿಸಿದಂತ ಒಬ್ಬ ಅಪ್ರತಿಮ ನಾಯಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ಕಾರಿನೂರು ಭಾಗದ ಎಲ್ಲಾ ಜನರ ಪರವಾಗಿ ಆನಂದ್ ಸಿಂಗ್ ಅಣ್ಣನವರಿಗೆ ಸಹ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಳಿಕ ಧರ್ಮೇಂದ್ರ ಸಿಂಗ್ ರವರು ಮಾತನಾಡಿ, ಕಾಂಪೌಂಡ್ ಗೋಡೆ ನಿರ್ಮಿಸಲು 80 ಲಕ್ಷ ಮೊತ್ತದ ಅನುದಾನ ಕಾಯ್ದಿರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಕಾಂಪೌಂಡ್ ಗೋಡೆ ನಿರ್ಮಿಸಲಾಗುವುದೆಂದರು. ಇಲ್ಲಿ ಒಂದು ಒಳ್ಳೆ ಶಾಲೆ ಆಗ್ಬೇಕು, ಇಲ್ಲಿ ನಮ್ಮ ಹತ್ರ ಇಷ್ಟು ಜಾಗ ಇದೆ, RBSS ಅವರು ನಮ್ಗೆ ಜಾಗ ಕೊಡ್ತಾ ಇದ್ದಾರೆ. ಆದ್ರೆ ಜಾಗ ಕೊಟ್ರೆ ನಮ್ಗೇನು ಪ್ರಯೋಜನ ಇಲ್ಲ. ನಮ್ಗೆ ಒಂದು ಶಾಲಾ ಕಟ್ಟಡ ಆಗ್ಬೇಕು, ಯಾವ್ದಾದ್ರು ಒಂದು ಗ್ರಾಂಟ್ ಆಗಿ ಒಂದು 4-5 ಕಟ್ಟಡ ತಾವು ದಯವಿಟ್ಟು ಮಾಡ್ಕೊಳ್ಬೇಕು, ಶಾಸಕರ ಗಮನಕ್ಕೆ ತಂದು ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ 4 ಕಟ್ಟಡ 5 ಕಟ್ಟಡದಿಂದ ಏನೂ ಆಗಲ್ಲ, ಶಾಸಕರ ಗಮನಕ್ಕೆ ತಂದು ಸುಮಾರು ಒಂದು 10 ಕಟ್ಟಡ ಹಾಕಿದ್ರೆ ಹೈಸ್ಕೂಲ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಏನು ಅವತ್ತೊಂದು ದಿನ ನಾನು ಹೇಳಿ ಹೋಗಿದ್ದೆ. ಇವರ ಒಂದು ಪ್ರಸ್ತಾವನೆ ತಗೊಂಡು ನಾನು ಶಾಸಕರ ಹತ್ರ ಹೋಗಿ ಕುಂತು ಚರ್ಚೆ ಮಾಡಿ ಈ ತರ ಇದೆ, ತುಂಬಾನೇ ಕಷ್ಟ ಇದೆ, ಇಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾನು ಶಾಸಕರ ಹಾಗೂ ನಮ್ಮ ಸಚಿವರ ಗಮನಕ್ಕೆ ತಂದಾಗ ಅವ್ರು ಯಾವುದೇ ಆಲೋಚನೆ ಮಾಡ್ದಂಗೆ ಆಯ್ತಪ್ಪ ಏನು ಗ್ರಾಂಟ್ ಬೇರೆ ಕಡೆ 10 ಕ್ಲಾಸ್ ರೂಮ್ ಹಳ್ಳಿಗೆ ಹಾಕ್ಬೇಕಂತಿದ್ದೀರಿ, ಅಲ್ಲಿಗೆ ಬೇರೆ ಕಡೆ ಒಂದ್ಸರಿ ಗ್ರಾಂಟ್ ಹಾಕೋಣ, ಇವಾಗ ಈ 10 ಕೊಟ್ಟಡ ಏನಿದೆ ನೀವು ಕಾರಿಗ್ನೂರು ಶಾಲೆಗೆ ಹಾಕ್ಬೇಡಿ ಅಂತ ಹೇಳಿ ಏನಾವತ್ತು ಅವರು ಆ ಮಂಜೂರಾತಿಯನ್ನ ಕೊಟ್ಟರು. ಇವತ್ತು ಇಷ್ಟು ಸುಂದರವಾದ ಒಂದು ಕಟ್ಟಡ ಆಗಿದೆ. ಅದಕ್ಕೆಲ್ಲಾನು ಲೈವ್ ಉದಾಹರಣೆ ನೀವೇ ಇದೆ. ಏನ್ ಪಿ ವೆಂಕಟೇಶನ್ ಅವ್ರು ಹೇಳಿದ್ರು ಇಷ್ಟು ಒಳ್ಳೆ ಶಾಲೆ ಆಗಿದೆ, ಕಾಂಪೌಂಡ್ ವಾಲ್ ಇಲ್ಲ ಅಂತ ಹೇಳಿ. ಈ ಕಾಂಪೌಂಡ್ ವಾಲ್ ಕೂಡ ನಾವು 80 ಲಕ್ಷ ರೂಪಾಯಿ ಕಾಂಪೌಂಡ್ ವಾಲ್ ಇಟ್ಟಿದ್ವಿ. ಸನ್ಮಾನ್ಯ ಆನಂದ್ ಸಿಂಗ್ ಅವರು ಬರೀ ಶಾಲೆ ಆದ್ರೆ ಅಲ್ಲ, ಅದಕ್ಕೆ ಒಳ್ಳೆ ಕಾಂಪೌಂಡ್ ವಾಲ್ ಮಾಡಿ ಮಕ್ಕಳಿಗೆ ಅನುಕೂಲ ಆದಂತೆ ಕೆಲಸ ಮಾಡಿ ಅಂತ ಹೇಳಿ ಏನು ನಮ್ಗೆ ಹೇಳಿದ್ದಾರೆ, ಅದೇ ರೀತಿ ನಡೀತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಶುದ್ಧವಾದ ಕುಡಿಯ ನೀರು ಘಟಕ ಹಾಗೂ ಕಾಂಪೌಂಡ್ ವಾಲ್ ಆಗತ್ತೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳುತ್ತಾ, ಆ ನಿಟ್ಟಿನಲ್ಲಿ ನಾನು ಹೇಳೋದು ಪೋಷಕರಲ್ಲಿ, ಗುರುಗಳಲ್ಲಿ, ಮಕ್ಕಳಲ್ಲಿ ಹೇಳೋದೊಂದೇ, ದಯವಿಟ್ಟು ತಾವೆಲ್ಲರೂ ಶಿಕ್ಷಣ ಕಡೆ ಗಮನ ಕೊಡಿ. ಯಾರು ಏನು ತಗೊಂಡು ಹೋಗೋದಿಲ್ಲ. ನಮ್ಮ ಜೀವನದ ಒಂದು ಮೂಲ ಆಧಾರನೇ ಶಿಕ್ಷಣ ಅಂತ ಹೇಳಿ ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ಎಲ್ಲ ನಮ್ಮ ಗ್ರಾಮದ ನಮ್ಮ ಕಾರಿಗ್ನೂರ ಹಿರಿಯರು, ನಮ್ಮ ಬಜಾರಪ್ಪಣ್ಣವರಾಗಿರ್ಬೋದು, ಬಾಲೆ ಸಾಬ್ ಆಗಿರ್ಬೋದು, ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳ ಅಷ್ಟು ದೊಡ್ಡವನಲ್ಲ ನಾನು, ಆದ್ರೂ ಅವರೆಲ್ಲರಿಗೂ ವಂದಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು, ನನ್ನ ಗುರುಗಳು ಹಾಗೂ ನನ್ನ ಪ್ರೀತಿಯ ಮಕ್ಕಳು ಎಲ್ಲರಿಗೆ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯನಗರ. ಬಳಿಕ ಪ್ರೌಢಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಬಾಲೆ ಸಾಬ್ರವರು ಮಾತನಾಡಿ, ಸಚಿವ ಆನಂದ್ ಸಿಂಗ್ ರವರೊಬ್ಬ ಅಕ್ಷಯ ಪಾತ್ರೆ ಇದ್ದಂತೆ, ಹಾಗಾಗಿ ನಮ್ಮ ಬೇಡಿಕೆ ಪ್ರಕಾರ ಅವರು ಅನುದಾನ ಒದಗಿಸಲಾಗಿ ಸುಸಜ್ಜಿತವಾದ ಶಾಲಾ ಕಟ್ಟಡ ನಿರ್ಮಿಸಲು ಸಾಧ್ಯವಾಗಿದೆ ಎಂದರು. ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾದ ಕಾರ್ಯಕ್ರಮ. ಈ ನಮ್ಮ ಕಾರಿನೂರು ಭಾಗದ ಒಂದು ಅವಿದ್ಯಾವಂತ ಜನರು ಇರ್ತಕ್ಕಂಥ ಒಂದು ಭಾಗ. ಇವತ್ತು ಸ್ಕೂಲಿಗೆ ಒಂದು 7ನೇ ಕ್ಲಾಸು ಇಷ್ಟಿದ್ದು ಹೊರ ಬೇರೆ ಕಡೆಗೆ ಹೋಗಲಾರದೆ, ಅವರಿಗೆ ತಾಕತ್ತಿಲ್ಲದೆ ಬಿಡಂತ ಪರಿಸ್ಥಿತಿ ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ಸ್ನೇಹಿತರಾದ ಬಗೆರಪ್ಪನವರು ಬಹಳ ಶ್ರಮ ಪಟ್ಟರು ಈ ಜಾಗದ ಬಗ್ಗೆ. ಮೇಡಮ್ ಅವರು, ಊರಿನ ಇನ್ನ ಹಲವಾರು ಗಣ್ಯರು ಬಹಳ ಶ್ರಮ ಪಟ್ಟು ಈ ಕಾಲೇಜನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ವಿಚಾರ ನಮಗೆ ಬಹಳ ಸಂತೋಷವಾದ ವಿಚಾರ. ಇದು ಏನಪ್ಪಾ ಅಂದ್ರೆ ಒಂದು ಸಂಪ್ರದಾಯದಂತೆ ಆನಂದ್ ಸಿಂಗ್ ಸಾಹೇಬರು ಅಕ್ಷಯ ಪಾತ್ರೆ ಇದ್ದಂತೆ. ಅಕ್ಷಯ ಪಾತ್ರೆ ಯಾವುದು ಕೇಳಿದ್ದನ್ನು ಕೊಡುತ್ತದೋ ಅದೇ ರೀತಿ ಕೊಡ್ತಕ್ಕಂಥ ದಾನಿ ಆಗಿರ್ತಕ್ಕಂಥ ಆನಂದ್ ಸಿಂಗ್ ಅವರಿಗೆ ಈ ಒಂದು ವೇದಿಕೆಯ ಮೂಲಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಎಷ್ಟು ಕೇಳಿದ್ರು ಕೊಡ್ತಕ್ಕಂಥ ದಾನಿ ಆಗೋದು ಮುಖ್ಯ ಅಲ್ಲ, ಇದನ್ನ ಕಾಪಾಡಿಕೊಂಡು ಹೋಗೋದ ಊರಿನ ಜನರೆಲ್ಲರ ಕರ್ತವ್ಯ ಆಗಿರ್ತದೆ. ಇವತ್ತು ಈ ಸ್ಕೂಲಿನ ಆಗು ಹೋಗುಗಳನ್ನ ಊರಿನ ಮುಖಂಡರುಗಳು, ಎಲ್ಲಾ ಸಮಾಜದವರು
ಜವಾಬ್ದಾರಿ ತಗೋಬೇಕಾದಂತ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಶಿಕ್ಷಕರು ಶಿಕ್ಷಕಿಯರು ಮಾಡ್ತಕ್ಕಂಥ ಕೆಲಸ ಅಲ್ಲ, ನಾವು ಕೂಡ ಭಾಗಿಯಾಗಿ ಇದನ್ನ ಒಂದು ಬಾಗಿಲಾಗಿರ್ಬೋದು, ಕಿಟಕಿ ಆಗಿರ್ಬೋದು, ಒಂದು ಹಲವಾರು ಸಾಮಗ್ರಿಗಳನ್ನು ಕೊಂಡು ಯಾವ ಒಂದು ಕೊರತೆ ಬರಲಾರ್ದಂಗೆ ನೋಡ್ತಕ್ಕಂಥ ವಿಚಾರ ನಮ್ಮ ಗ್ರಾಮದವರಾಗಿರ್ತದೆ. ಇದನ್ನ ನಾವು ಆಲೋಚನೆ ಮಾಡಬೇಕು. ಈಗ ನಮಗೆ ವಿದ್ಯಾಭ್ಯಾಸ ಇದು ಒಂದು ಹಳೆಯದಂತ ವಿದ್ಯಾಭ್ಯಾಸ ಆಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಒಂದು ದಾನಿ ಆನಂದ್ ಸಿಂಗ್ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚಿನ ಒಂದು ಆಯುಷ್ಯ ಕೊಡಲಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಬಳಿಕ ಬಿಇಒ ಚನ್ನಬಸಪ್ಪನವರು ಮಾತನಾಡಿ, ರಾಜಕೀಯ ಪ್ರವೇಶಕ್ಕೂ ಮುನ್ನ ಶಿಕ್ಷಣ ಕ್ಷೇತ್ರಕ್ಕೆ ಸಚಿವ ಆನಂದ್ ಸಿಂಗ್ ರವರ ಕೊಡುಗೆ ಅಂದಿನಿಂದಲೇ ಇತ್ತು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ಸಚಿವರ ಸಹಕಾರದಿಂದ 10 ಕೊಠಡಿಗಳುಳ್ಳ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಲು ಸಾಧ್ಯವಾಗಿದೆ. ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಬ್ರಿಟಿಷರ ತಪ್ಪಿಚೇಷ್ಟೆಯಿಂದಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಗುನಗುತ್ತಲೇ ನೇಣಿಗಂಬ ಏರಿದ ಭಗತ್ ಸಿಂಗ್ ರವರು ಯುವಕರಿಗೆ ಸ್ಫೂರ್ತಿ. ಹೀಗೆ ಆಮ್ ಆದ್ಮಿ ಪಕ್ಷದಿಂದ ಭಗತ್ ಸಿಂಗ್ ರವರ 115ನೇ ಜನ್ಮದಿನವನ್ನ ಆಚರಿಸುವ ಮೂಲಕ ಅವರ ತ್ಯಾಗ ಬಲಿದಾನವನ್ನ ಸ್ಮರಿಸಲಾಯಿತು. ಹೀಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ವೃತ್ತದಿಂದ ಕ್ಯಾಂಡಲ್ ಮೆರವಣಿಗೆ ನಡೆಸಿದ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಘಟಕವು ಕಾಲೇಜು ರಸ್ತೆಯಲ್ಲಿ ಬರುವ ಜೈಭೀಮ್ ವೃತ್ತಕ್ಕೆ ತೆರಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆಗೈದ ನಂತರ ಕ್ಯಾಂಡಲ್ ಬೆಳಗಿಸುವ ಮೂಲಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನವನ್ನ ಸಮರ್ಪಿಸಿದ ಭಗತ್ ಸಿಂಗ್ ರವರ ದೇಶ ಪ್ರೇಮವನ್ನ ಸ್ಮರಿಸಿದರು. ಇವತ್ತೇನು ಭಗತ್ ಸಿಂಗ್ ಅವರ 115ನೇ ಹುಟ್ಟುಹಬ್ಬ ಆಚರಣೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿ ಸರ್ಕಾರ ಹಾಗೂ ಪಂಜಾಬಲ್ಲಿ ಆಚರಣೆ ಮಾಡುವಂಥದ್ದು ಆಗಿದೆ. ಅವ್ರ ನೆನಪಿನಲ್ಲಿ ನಾವು ಹೊಸಪೇಟೆಯಲ್ಲಿ ಇವತ್ತು ನಮ್ಮ ಮುನ್ಸಿಪಲ್ ಗ್ರೌಂಡ್ ಫುಟ್ಪಾತ್ ಮೇಲಿರುವಂಥ ಬೆಂಚ್ ಮೇಲಿಟ್ಟು ಅವರಿಗೆ ಕ್ಯಾಂಡಲ್ ಹಚ್ಚುವ ಮುಖಾಂತರ ಗೌರವವನ್ನು ಸಲ್ಲಿಸುವಂಥ ಕೆಲಸ ಮಾಡಬೇಕಂತೇಳಿ ಪಾರ್ಟಿ ನಿರ್ಣಯ ಮಾಡಿದೆ. ಹಾಗಾಗಿ ಆ ಕಾರ್ಯಕ್ರಮ ಅಂಗವಾಗಿ ಇವತ್ತು ಅಂಬೇಡ್ಕರ್ ಸರ್ಕಲಲ್ಲಿ ಅಂಬೇಡ್ಕರ್ ಅವ್ರಿಗೂ ಮಾಲಾರ್ಪಣೆ ಮಾಡಿ ನಂತರ ಅಲ್ಲಿ ಹೋಗಿ ಕ್ಯಾಂಡಲ್ ಹಚ್ಚುವಂಥ ಕೆಲಸ ಮಾಡೋದು ಆಗ್ತದೆ. ಒಂದು ಏನಂತಂದರೆ ಎಲ್ಲರೂ ಹೊಸ ನಾಯಕರನ್ನ ಮಾತ್ರ ನೋಡೋದಾಗಲಿ ಆಚರಣೆ ಮಾಡೋದಾಗಲಿ ಮಾಡ್ತಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ಯೌವನ ಕೊಟ್ಟಿರೋಂಥ ಭಗತ್ ಸಿಂಗ್ ಅವರು, ಒಳ್ಳೆಯ ಯೌವನದಲ್ಲಿ ಅವ್ರ ಪ್ರಾಣ ತ್ಯಾಗ ಮಾಡಿರೋಂಥ ಭಗತ್ ಸಿಂಗ್ ಅವರು ಇವತ್ತು ಬಹುಶಃ ಎಲ್ಲ ರಾಜಕೀಯ ವ್ಯಕ್ತಿಗಳು ಹಾಗೂ ಸರ್ಕಾರಗಳು ಅಷ್ಟಕ್ಕೆ ಅವ್ರ ನೆನಪಲ್ಲಿ ಇಟ್ಕೊಂಡಿದ್ದಾವೆ. ಏನೇ ಆಗಲಿ ಎಲ್ಲೋ ಒಂದು ಹತ್ರ ಯಾರೋ ಒಬ್ಬರು ಮಾಡಿದರೂ ಅದು ಇಡೀ ದೇಶ ಮಾಡಿದಂಥ ಒಂದು ಭಾವ ಬರುತ್ತೆ. ಹಂಗಾಗಿ ನಾವು ನಮ್ಮ ಹೊಸಪೇಟೆ ಭಾಗದಿಂದ ಇಲ್ಲಿ ಗ್ರೌಂಡ್ ಹತ್ರ ಮಾಡ್ತಿದ್ವಿ. ವಿಜಯನಗರ ಜಿಲ್ಲೆಯಲ್ಲಿ ಬೊಮ್ಮನಹಳ್ಳಿಯಲ್ಲೂ ಮಾಡಿದ್ದಾರೆ ನಮ್ಮ ಕಾರ್ಯಾಲಯದಲ್ಲಿ, ಹಾಗೆ ಹರಪನಹಳ್ಳಿಯಲ್ಲಿಯೂ ನಮ್ಮ ಕಾರ್ಯಾಲಯದಲ್ಲಿ ಮಾಡಿದ್ದಾರೆ. ಹಾಗೆ ಕೂಡ್ಲಿಯಲ್ಲಿಯೂ ಒಂದು ಹಳ್ಳಿಯನ್ನು ತಗೊಂಡು ಅಲ್ಲಿ ನಮ್ಮ ಭಗತ್ ಸಿಂಗ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿರೋದು ವಿಜಯನಗರ ಜಿಲ್ಲೆಯಲ್ಲಿ 4ನೇ ಜಾಗ. 4 ಜಾಗಗಳಲ್ಲಿ ನಾವು ಮಾಡಿರೋದು ಈಗಾಗಲೇ ನಮ್ಮ ಇದಕ್ಕೆ ಗ್ರೂಪಿಗೆಲ್ಲ ಬಂದಿದೆ. ಅದು ಆಮ್ ಆದ್ಮಿ ಪಾರ್ಟಿಯವರು ಮಾತ್ರ ಮಾಡ್ತಿರೋದು ಭಾಳ ವಿಶೇಷವಾಗಿ ಸಂತೋಷನೂ ಕೊಡ್ತಾ ಇದೆ. ಹಾಗಾಗಿ ಎಲ್ಲ ಯುವಕರು ಏನು ಹಿಂದೆ ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನಗಳು ಅವ್ರನ್ನ ನೆನ್ಪಿಟ್ಕೊಂಡು ಅವ್ರನ್ನ ವರ್ಷಕ್ಕೊಂದು ಸತಿ ಆದರೂ ಸ್ಮರಣೆ ಮಾಡೋಂಥ ಕೆಲಸ ಮಾಡಬೇಕಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಸೀತಾರಾಮ ಭವಾನಿ ದೀಕ್ಷಾ ಪೀಠ ರಾಣಿಪೇಟೆ ಹಾಗೂ ಟಿಬಿ ಡ್ಯಾಂ ಇವರಿಂದ 108 ಬೋನಾಲ ಕುಂಭೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರದ ಗ್ರಾಮ ದೇವತೆ ಊರಮ್ಮ ದೇವಸ್ಥಾನದವರೆಗೆ ಬೋನಾಲ ಕುಂಭೋತ್ಸವ ನಡೆಸಲಾಯಿತು. ಹೀಗೆ ಅಖಿಲ ಭಾರತ ಭವಾನಿ ದೀಕ್ಷಾ ಚಾರಿಟಬಲ್ ಟ್ರಸ್ಟ್ನಿಂದ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ದಸರಾ ನವರಾತ್ರಿ ನಿಮಿತ್ತ ಅಮ್ಮನವರ ಬೋನಾಲ ಕುಂಭೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ರಾಣಿಪೇಟೆಯ ಸೀತಾರಾಮ ಭವಾನಿ ದೀಕ್ಷಾ ಪೀಠದಿಂದ ಬೋನಾಲ ಕುಂಭೋತ್ಸವ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ 108 ಬೋನಾಲ ಕುಂಭಗಳನ್ನ ಹೊತ್ತ ಮಹಿಳಾ ಭವಾನಿ ದೀಕ್ಷಾದಾರಿಗಳು ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಗ್ರಾಮ ದೇವತೆ ಊರಮ್ಮ ದೇವಸ್ಥಾನದಿಂದ ರಾಣಿಪೇಟೆಯ ಸೀತಾರಾಮ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಲಾಯಿತು.
ಹೀಗೆ ಬೋನಾಲ ಕುಂಭೋತ್ಸವ ರಾಣಿಪೇಟೆಗೆ ಆಗಮಿಸಿದ ಬಳಿಕ ವಿಶಾಖಪಟ್ಟಣದಿಂದ ಆಗಮಿಸಿದ್ದ ಗುರುಗಳಿಂದ పూజೆ సల్లిసి లోక కళ్యాణక్కాగి ప్రార్థిಸಲಾಯಿತು. మన అదృష్టం ఏంటంటే అమ్మవారు నవరాత్రులు దశావతారాలు 10 అవతారాల్లోనే ఈరోజు ప్రత్యేకంగా అన్నపూర్ణాదేవి అవతారం. అన్నపూర్ణాదేవి అంటే మనకి భిక్ష అన్నం దానం చేసే తల్లి. అన్నపూర్ణాదేవి అవతారం రోజు అమ్మవారికి మనం అన్నం బోనం సమర్పించుకున్నాం. ఇది గ్రామం చేసుకున్న అదృష్టం, మన భవానీలు అందరూ చేసుకున్న అదృష్టం. ఇంకొక విచిత్రం ఏంటంటే ఒక్కొక్క పీఠంలో 100 మంది ఉన్నా 150 మంది ఉన్నా బోనాలు సమర్పించడానికి చాలామంది ఆలోచిస్తారు. ఈ పీఠంలో మన ధనలక్ష్మీమాత పీఠంలో కేవలం 6గురే ఉన్నారని తెలిసింది నాకు. వీళ్ళు ఎంతో ధైర్యం చేసి నాది విశాఖపట్నం నాకు ఫోన్ చేసి గురుగారు మేము బోనాలు పెట్టుకోవాలండి, ఇలా ఉంది పరిస్థితి అంటే మీరు చేయండి అమ్మా నేను వస్తాను, పెద్దగా ఖర్చు లేకుండానే నేను అంతా మీకు సూక్ష్మంగా ఇలా చేస్తానని వాళ్ళకి మాట ఇవ్వడం జరిగింది. వాళ్ళు నన్ను డేట్ అడిగారు. సరే మొట్టమొదటిసారి చేస్తున్నారు, వీళ్ళకి వేరే డేట్లు ఇవ్వడం ఎందుకు, అమ్మవారి అవతారం అన్నపూర్ణాదేవి అవతారంలో మీరు చేసుకుందరు కానీ 29వ తారీఖున చేసుకుంటే చక్కగా ఈ సంవత్సరం అంతా మీ గ్రామంలో ప్రతి ఒక్కరికి కూడా అన్నానికి లోటు లేకుండా ఎవరు కోట్లు సంపాదించొద్దండి. మన పిల్లలు మనం చక్కగా 3 పూటలు తిని హాయిగా ఆరోగ్యంగా ఉంటే చాలు. అన్నానికి లోటు లేకుండా అమ్మవారు ఖచ్చితంగా అమ్మవారి వాక్కుగా నేను చెప్తున్నాను. ఈ సంవత్సరం ఈ బోనాల ఉత్సవం చూసి వచ్చే సంవత్సరం ఇదే పీఠంలో ఒక 50 మంది దీక్షలు చేపడతారు. ఇంకొక 200 మంది మళ్ళీ అన్నపూర్ణాదేవి అవతారంలో అమ్మవారికి బోనాలు సమర్పించుకోవాలని మనస్ఫూర్తిగా కోరుకుంటున్నాను. ఇదంతా మనం అంటే మన ధర్మ ప్రచారం. మనం దేశానికి ఏమి ఇచ్చామని కాదు, దేశం మనకు చాలా ఇస్తుంది. కానీ మనం ఏంటిస్తాం, మన ధర్మాన్ని మనం కాపాడాలి. మాట్లాడితే మనం పొరుగు ధర్మం కాసి వెళ్తున్నాం, అక్కడ ధర్మం లేదు, అధర్మమే ఉంది. కానీ మన ధర్మాన్ని, మన హిందూ ధర్మాన్ని, మన ఎంత గొప్ప ధర్మం అండి మనది, ఎంతమంది దేవుళ్ళు అండి, ఎన్ని శక్తులు ఉన్నాయండి మనకి. మన హిందూ ధర్మానికి ధన్వంతరి హిందువు, వైద్యం ఇవాళ కరోనాకు కూడా ధన్వంతరి గ్రంథాల నుంచే వైద్యం తీసుకొచ్చి తయారు చేశారు. అలాంటి ధర్మాన్ని మనం విస్మరించకుండా మన హిందూ ధర్మాన్ని ప్రచారం చేసి భవానీ దీక్షలు, అయ్యప్ప దీక్షలు, శ్రీకృష్ణ దీక్షలు వచ్చాయి, విఘ్నేశ్వర దీక్షలు వచ్చాయి, హనుమత్ దీక్షలు వచ్చాయి. అన్ని దీక్షల్ని పెంపొందించి మన ధర్మాన్ని మనమే కాపాడుకోవాలి. మన ధర్మాన్ని ఎవరి దగ్గర అగౌరవపరచొద్దు, మన మతాన్ని ఎవరి దగ్గర కించపరచొద్దు. మన ధర్మాన్ని మనం కాపాడుకుంటూ మనం న్యాయంగా ధర్మంగా ఉంటూ మన హిందూ మతాన్ని ప్రోత్సహిస్తూ అమ్మవారికి, శ్రీకృష్ణ పరమాత్ముడికి, ఆ వెంకటేశ్వర స్వామి, కలియుగదైవం వెంకటేశ్వర ಸ್ವಾಮಿಗೆ అందరికీ మనస్ఫూర్తిగా ಪ್ರಾರ್ಥಿಸುತ್ತೇನೆ. ಇನ್ನು ರಾಣಿಪೇಟೆ ಹಾಗೂ ಟಿಬಿ ಡ್ಯಾಂನ ಭವಾನಿ ದೀಕ್ಷಾ ಸ್ವಾಮಿಗಳ ಸಹಕಾರದೊಂದಿಗೆ ಬೋನಾಲ ಕುಂಭೋತ್ಸವ ನಡೆಸಿದ್ದಕ್ಕೆ ಈ ಭಾಗದ ನಗರಸಭಾ ಸದಸ್ಯ ರೂಪೇಶ್ ಕುಮಾರ್ ರವರು ಅಭಿನಂದನೆ ತಿಳಿಸಿದರು. ಮೊದಲನೆಯದಾಗಿ ನಮ್ಮ ವಿಜಯನಗರ ಕ್ಷೇತ್ರದ ಹೊಸಪೇಟೆ ಜನತೆಗೆಲ್ಲ ದಸರಾ ಮಹೋತ್ಸವದ ಹಬ್ಬದ ಶುಭಾಶಯಗಳು. ಹಾಗೂ ಇಂದು ರಾಣಿಪೇಟೆಯಲ್ಲಿ 108 ಬೋನಾಲ ಕುಂಭಗಳನ್ನು ನಮ್ಮ ಹೊಸಪೇಟೆ ನಗರದ ಊರ ಗ್ರಾಮ ದೇವತೆಯಾದ ಊರಮ್ಮ ದೇವಸ್ಥಾನದಿಂದ 108 ಜನ ಹಾಗೂ ಇಂದು ರಾಣಿಪೇಟೆ ಹಾಗೂ ಟಿಬಿ ಡ್ಯಾಮ್ನ ಕ್ಯಾಂಪಿನ ಎಲ್ಲ ಸ್ವಾಮಿಗಳೆಲ್ಲ ಸಹಕಾರದೊಂದಿಗೆ ನಮ್ಮ ಊರಿನ ಜನತೆಗೆ ಆರೋಗ್ಯ ಐಶ್ವರ್ಯ ಆ ದೇವತೆ ಕೊಡಲಂತೇಳಿ ಅವರೆಲ್ಲ ಬೇಡಿಕೊಳ್ಳುತ್ತಾ ಇವತ್ತು ವಿಶಾಖಪಟ್ಟಣದಿಂದ ಬಂದಂಥ ನಾನಾ ಗುರುಜಿ ಅವರು ತುಂಬ ಅತ್ಯುತ್ತಮವಾಗಿ ಹೇಳಿದ್ರು. ಅವರು ನಮಗೆ ಈ ಅನ್ನಪೂರ್ಣೇಶ್ವರಿ ಎಲ್ಲಿ ಹೋದ್ರೂ ಅನ್ನಪೂರ್ಣೇಶ್ವರಿ ಬೇಕು. ಕುಂಬಾಲು ಅಂದರೆ ಈ ಒಂದು ಕುಂಭದಲ್ಲಿ ಅನ್ನಪೂರ್ಣೇಶ್ವರಿ ಮಾತೆಯನ್ನು ಒತ್ತು ತಂದು ನಮಗೆ ಈ ಅನ್ನಪೂರ್ಣೇಶ್ವರಿ ಯಾವತ್ತಿಗೂ ಕಡಿಮೆ ಆಗಬಾರ್ದು ಅಂತ ಒಂದು ಆಶಯ ಅವ್ರದ್ದು. ಈ ಒಂದು ದೇವಿ ನಮಗೆ ಪ್ರತಿಯೊಬ್ಬರಿಗೂ ಒಂದು ಒಂದು ಭಾಗ್ಯ ಕೊಳ್ಳಂತೇಳಿ ಈ ನವರಾತ್ರಿಯಲ್ಲಿ ಅನ್ನಪೂರ್ಣೇಶ್ವರಿ ಪೂಜೆ ಸಲುವಾಗಿ ಈ 108 ಕುಂಭಮೇಳವನ್ನು ನಮ್ಮ ಹೊಸಪೇಟೆ ನಗರದ ಎಲ್ಲ ಭಕ್ತರಿಗೆ ಎಲ್ಲ ಒಂದು ಪ್ರತಿ ಮನುಕುಲಕ್ಕೆ ಒಳ್ಳೇದು ಮಾಡಲಂತೇಳಿ ಇದು ಮಾಡ್ತಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಶ್ರೀಮಾನ್ಯ ಸಿದ್ಧಾರ್ಥ ಸಿಂಗ್ ಅವರು ಮತ್ತು ನಮ್ಮ ಆನಂದ್ ಸಿಂಗ್ ಸರ್ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇವರೊಂದು ಸಹಕಾರದಿಂದ ಇಂದು ಎಲ್ಲ ಕಾರ್ಯಕ್ರಮಗಳು ಇಡೀ ಹೊಸಪೇಟೆ ನಗರದಲ್ಲಿ ನಡೆಯುತ್ತಂಥ ಕಾರ್ಯಕ್ರಮಗಳು ಅವ್ರ ಸಹಕಾರದಿಂದ ಅತ್ಯುತ್ತಮವಾಗಿ ನಡೀತಾ ಒಂದು ಕಾರ್ಯಕ್ರಮಗಳಿಗೆ ಅವ್ರಿಗೂ ಈ ಒಂದು ಕಾರ್ಯಕ್ರಮದ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ವಂದನೆಗಳು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.